ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಇವತ್ತು ಒಂದು ವಿಶೇಷವಾದಂತಹ ಶ್ಲೋಕ, ಅದರ ಅರ್ಥವನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಿದು ಶ್ಲೋಕ, ಅಂತಹ ಮಹತ್ವ ಏನಿದೆ ಇದರಲ್ಲಿ ಅಂತ ಹೇಳಿದ್ರೆ, ಶ್ರೀಕೃಷ್ಣನೇ, ಸಾಕ್ಷಾತ್ ಶ್ರೀಕೃಷ್ಣನೇ ದೇವಿಯ ಆರಾಧನೆ ಮಾಡ್ತಿದ್ದಂಥ ಒಂದು ಶ್ಲೋಕ. ಇದನ್ನ ದುರ್ಗಾ ಸಪ್ತಶತಿಯಲ್ಲಿ ಹೇಳಿದ್ದಾರೆ, ಮಾರ್ಕಾಂಡೇಯ ಪುರಾಣದಲ್ಲಿ. ಆ ಶ್ಲೋಕ ಏನು ಅಂತ ಹೇಳಿದ್ರೆ, ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ ಅಂತ ಹೇಳಿ. ಯಾರು ಈ ಒಂದು ಶ್ಲೋಕವನ್ನ ಜಪಿಸ್ತಾರೋ ಅವರಿಗೆ ದೇವಿ ರಕ್ಷಾ ಕವಚದಂತೆ ಇರ್ತಾಳೆ ಎನ್ನುವಂತಹ ಒಂದು ನಂಬಿಕೆ. ಇದರ ಪೂರ್ಣವಾದಂತಹ ಶ್ಲೋಕ ದುರ್ಗಾ ಸಪ್ತಶತಿಯಲ್ಲಿ ಅರ್ಗಳ ಸ್ತೋತ್ರದಲ್ಲಿ ಈ ಶ್ಲೋಕವನ್ನ ನಾವು ಕಾಣ್ತೀವಿ. ಕೃಷ್ಣೇನ ಸಂಸ್ತುತೆ ದೇವಿ ಶಾಶ್ವತ್ ಭಕ್ತಿಯ ಸದಾಂಬಿಕೆ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ ಅಂತ ಹೇಳಿ. ಇದರ ಅರ್ಥ ಏನು? ಈ ಶ್ಲೋಕವನ್ನ ನಾವು ಜಪಿಸ್ಬೇಕು ಅಂತ ಹೇಳಿದ್ರೆ ಆ ಶ್ಲೋಕದ ಅರ್ಥವನ್ನ ನಾವು ತಿಳ್ಕೊಂಡು ಅದನ್ನ ಮನದಟ್ಟು ಮಾಡಿಕೊಂಡಾಗ ಅದರ ಪರಿಣಾಮ ಇಮ್ಮಡಿಯಾಗುತ್ತೆ. ಇದೇ ಕೃಷ್ಣೇನ ಸಂಸ್ತುತೆ ದೇವಿ ಶಾಶ್ವತ್ ಭಕ್ತಿಯ ಸದಾಂಬಿಕೆ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ ಅಂತ ಹೇಳಿ. ಕೃಷ್ಣ ಈ ಒಂದು ಶ್ಲೋಕವನ್ನ ದೇವಿಯ ಆರಾಧನೆ ಮಾಡೋದ್ರ ಮೂಲಕ ಹೇಳ್ತಿದ್ದಂತೆ. ಇದರ ಅರ್ಥ ಏನು ಅಂತ ನಾವು ತಿಳ್ಕೊಳ್ಳೋದಕ್ಕೆ ಹೋದಾಗ ಒಂದು ಮಹತ್ತರವಾದಂತಹ ಸಂದೇಶವೂ ಕೂಡ ಇದರಲ್ಲಿ ಅಡಗಿದೆ. ತಾಯಿ ಕೃಷ್ಣನಿಂದಲೇ ಆರಾಧಿಸಲ್ಪಟ್ಟಂತಹ ತಾಯಿ ದುರ್ಗಾದೇವಿಯೇ ರೂಪ ಸೌಂದರ್ಯವನ್ನು ನಮಗೆ ನೀಡು, ಜಯ ಯಶಸ್ಸು ಎಲ್ಲವನ್ನ ನೀಡಿ ನಮ್ಮಲ್ಲಿರುವಂತಹ ಅಜ್ಞಾನವನ್ನ, ಅತೀವವಾದಂತಹ ಬಯಕೆಯನ್ನ ಧ್ವಂಸ ಮಾಡು ತಾಯಿ. ಹಾಗೆ ನೋಡೋದಕ್ಕೆ ಹೋದ್ರೆ ಕೃಷ್ಣನನ್ನು ರಕ್ಷಿಸಿದ್ದು ಆ ದೇವಿಯೇ. ಆ ತಾಯಿಯು ಕೃಷ್ಣ ಹುಟ್ಟಿದ ದಿನವೇ ಹುಟ್ಟಿದ್ದು ಯಶೋದೆಗೆ. ಅದೇ ದಿನ ಮಥುರೆಗೆ ಬಂದಂಥವಳು ಈಕೆ. ಅದೇ ದಿನ ಕಂಸ ಆಕೆಯನ್ನು ಹಿಡಿಯೋದಕ್ಕೆ ಪ್ರಯತ್ನಿಸಿದಾಗಲೂ ತಪ್ಪಿಸಿಕೊಂಡಂಥವಳು. ಇಲ್ಲಿ ನಾವು ಮತ್ತಷ್ಟು ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಹೋದಾಗ, ಇದನ್ನು ವಿಶ್ಲೇಷಿಸಿ ನೋಡಿದಾಗ, ಇಲ್ಲಿ ಕಂಸ ಅಹಂಕಾರದ ಸಂಕೇತ, ಕೃಷ್ಣ ಆನಂದದ ಸಂಕೇತ, ದುರ್ಗಾದೇವಿ ಆದಿಶಕ್ತಿ, ನಮ್ಮಲ್ಲಿರುವಂತಹ ಪ್ರಜ್ಞೆ, ಅಮೂಲ ಶಕ್ತಿ. ಅಹಂಕಾರಕ್ಕೆ ಪ್ರಜ್ಞೆಯನ್ನ ಅಥವಾ ಮೂಲ ಶಕ್ತಿಯನ್ನ ಹಿಡಿಯೋದಕ್ಕಾಗೋದೇ ಇಲ್ಲ, ಆನಂದವನ್ನೂ ಕೂಡ ಹಿಡಿಯೋದಕ್ಕಾಗೋದಿಲ್ಲ ಅಹಂಕಾರಕ್ಕೆ. ಹಾಗಾಗಿ ದೇವಿ ಅಹಂಕಾರವನ್ನ ಧ್ವಂಸ ಮಾಡೋದಕ್ಕೋಸ್ಕರ ಆನಂದ ಅಂದ್ರೆ ಕೃಷ್ಣನಿಂದ ಮಾತ್ರ ಸಾಧ್ಯ, ಮತ್ತೆ ಆತ ಹುಟ್ಟಿದ್ದಾನೆ ಅಂತ ಹೇಳ್ತಾಳೆ. ಯಾವಾಗ ನಮ್ಮ ಬದುಕು ಆನಂದಮಯವಾಗಿರುತ್ತೋ ಆಗ ಅಹಂಕಾರ ನಶಿಸಿ ಹೋಗುತ್ತೆ. ಹಾಗೆ ಯಾವಾಗ ಅಹಂಕಾರವೇ ತುಂಬಿರುತ್ತೋ ಆಗ ಆನಂದಮಯವಾಗಿರೋದಕ್ಕೆ ಸಾಧ್ಯವಿಲ್ಲ. ಇನ್ನು ಬೇಡದ ಅಹಂಕಾರವಿರುವಂಥವರು ಕಷ್ಟಗಳನ್ನ ಅನುಭವಿಸ್ತಾನೆ ಇರ್ತಾರೆ, ಯಾರನ್ನಾದರೂ ದೂಷಿಸ್ತಾನೆ ಇರ್ತಾರೆ. ಹಾಗಿದ್ದು ಅಹಂಕಾರ, ಪ್ರಜ್ಞೆ ಮೂಲ ಶಕ್ತಿಯನ್ನು ಧ್ವಂಸ ಮಾಡೋದಿಕ್ಕಾಗೋದಿಲ್ಲ. ಪ್ರಜ್ಞೆ ಅನ್ನುವಂಥದ್ದು ನಿರಂತರ, ಆ ಬ್ರಹ್ಮಜ್ಞಾನ ಅನ್ನುವಂಥದ್ದು ನಿರಂತರ, ಆ ದೇವಿಯ ಶಕ್ತಿ ಅನ್ನುವಂಥದ್ದು ನಿರಂತರ. ಹೀಗೆ ಯಾರು ದೇವಿಯ ಈ ಶ್ಲೋಕವನ್ನು ಆರಾಧಿಸ್ತಾರೋ ದುರ್ಗಾ ಸಪ್ತಶತಿಯಲ್ಲಿ ಅವರಿಗೆ ರಕ್ಷಾ ಕವಚದಂತೆ ಆಕೆ ಕಾಪಾಡ್ತಾ ಇರ್ತಾಳೆ. ಕೃಷ್ಣೇನ ಸಂಸ್ತುತೆ ದೇವಿ ಶಾಶ್ವತ್ ಭಕ್ತ್ಯಾಂ ಸದಾಂಬಿಕೆ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ ಅಂತ ಹೇಳಿ ಈ ದೇವಿಯನ್ನ ನೆನ್ಪು ಮಾಡಿಕೊಳ್ಳುವಂತಹ ಪರಿ. ರೇಡಿಯೋ ಸಿಟಿಯಲ್ಲಿ ಶುಭೋದಯ ಆರ್ಜೆ ನಿಖಿತಾ ಜೊತೆ.